ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಕನ್ನಡತಿ ಪ್ರಪಂಚದ ಇತರೆ ಸ್ಥಳೀಯ ಮಾರುತಗಳು. ಭಾರತ ಲೂ, ಆಸ್ಟ್ರೇಲಿಯಾ ಬ್ರಿಕ್ ಫಿಲ್ಡರ್, ಸಹರಾ ಮರುಭೂಮಿ ಸಿರಾಕ್ಕೋ, ಪಶ್ಚಿಮ ಆಫ್ರಿಕಾ ಹರ್ಮಾಟನ್, ಉತ್ತರದ ಅಲ್ಪ್ಸ್ ಪರ್ವತ ಪೋನಾ, ಫ್ರಾನ್ಸ್ ಮಿಸ್ಟ್ರಲ್, ಯುಎಸ್ಎ ಚಿನೂಕ್, ಅಂಟಾರ್ಟಿಕ್ ಬ್ಲಿಸರ್ಡ್. seedling writing hand. ಪ್ರಮುಖ ಬಂದರುಗಳ ಬಗ್ಗೆ ಮಾಹಿತಿ. ಕಾಂಡ್ಲಾ ಬಂದರುವನ್ನು ಇತ್ತೀಚೆಗೆ ದೀನದಯಾಳ ಉಪಾಧ್ಯಾಯ ಬಂದರು ಮರುನಾಮಕರಣ ಮಾಡಿದ್ದಾರೆ. ಕೋಲ್ಕತ್ತಾ ಬಂದರುವನ್ನು ಇತ್ತೀಚೆಗೆ ಶ್ಯಾಮಪ್ರಸಾದ ಮುಖರ್ಜಿ ಮರುನಾಮಕರಣ ಮಾಡಿದ್ದಾರೆ. ನವಸೇನಾ ಬಂದರುವನ್ನು ಜವಾಹರಲಾಲ ನೆಹರು ಬಂದರು ಎಂದು ಕರೆಯುವರು. ಮರ್ಮಗೋವಾ ಬಂದರು ಅತಿ ಹೆಚ್ಚು ಕಬ್ಬಿಣದ ಅದಿರನ್ನು ರಫ್ತು ಮಾಡುವ ಬಂದರುವಾಗಿದೆ. ಮುಂಬೈ ಬಂದರನ್ನು ಭಾರತದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ. ನವ ಮಂಗಳೂರು ಬಂದರವನ್ನು ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ. ಕೊಚ್ಚಿನ ಬಂದರುವನ್ನು ಅರಬ್ಬಿ ಸಮುದ್ರದ ರಾಣಿ ಎಂದು ಕರೆಯುತ್ತಾರೆ. ಚೆನ್ನೈ ಬಂದರು ದಕ್ಷಿಣ ಭಾರತದ ಅತಿ ದೊಡ್ಡ ಬಂದರು ಆಗಿದೆ. ಎನ್ನಾವರಂ ಬಂದರು ದೇಶದ ಮೊದಲ ಖಾಸಗಿ ಬಂದರು ಆಗಿದೆ. ಎನ್ನಾವರಂ ಬಂದರುವನ್ನು ಕಾಮರಾಜ ನಾಡು ಎಂದು ಮರುನಾಮಕರಣ ಮಾಡಿದ್ದಾರೆ. ವಿಶಾಖಪಟ್ಟಣಂ ಬಂದರುವನ್ನು ಪೂರ್ವ ಕರಾವಳಿಯ ಒಡವೆ ಎಂದು ಕರೆಯುವರು. ಭಾರತದಲ್ಲಿ ಮೊದಲ ವ್ಯಕ್ತಿಗಳು ವಿಶೇಷತೆ. ಎ.ಯು. ಸ್ಮಿತ್ ಆರ್ಬಿಐನ ಮೊದಲ ಗವರ್ನರ್. ಎಸ್.ಇ.ಡಿ. ದೇಶ್ಮುಖ್ ಆರ್ಬಿಐನ ಮೊದಲ ಭಾರತೀಯ ಗವರ್ನರ್. ಆರ್.ಕೆ. ಷಣ್ಮುಗನ್ ಚೆಟ್ಟಿ ಮೊದಲ ಕೇಂದ್ರ ಬಜೆಟ್ ಮಂಡನೆ. ಎ.ಕೆ.ಸಿ. ನಿಯೋಗಿ ಮೊದಲ ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರು. ಜಾನ್ ಮತಾಯಿ ಮೊದಲ ರೈಲು ಬಜೆಟ್ ಮಂಡನೆ. ಜವಾಹರಲಾಲ್ ನೆಹರು ಯೋಜನಾ ಆಯೋಗದ ಮೊದಲ ಅಧ್ಯಕ್ಷರು. ಗುಲ್ಜಾರಿಲಾಲ್ ನಂದಾ ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರು. ಮುರಾರ್ಜಿ ದೇಸಾಯಿ ಮೊದಲ ಕಾಂಗ್ರೆಸ್ಸೇತರ ಹೆಸರ ಪ್ರಧಾನಿ. ಅರವಿಂದ ಪನಗಾರಿಯಾ ನೀತಿ ಆಯೋಗದ ಮೊದಲ ಉಪಾಧ್ಯಕ್ಷರು. ಸಿಂಧು ಶ್ರೀ ಕುಲ್ಲರ್ ನೀತಿ ಆಯೋಗದ ಮೊದಲ ಸಿಇಒ. ಅರುಂಧತಿ ಭಟ್ಟಾಚಾರ್ಯ ಎಸ್ಬಿಐ ಮೊದಲ ಮಹಿಳಾ ಮುಖ್ಯಸ್ಥೆ. ಕೆ. ಸಿ. ರೆಡ್ಡಿ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ. ಪ್ರಮುಖ ಕಾಯ್ದೆಗಳು ಜಾರಿಗೆ ತಂದ ಬ್ರಿಟಿಷ್ ಗವರ್ನರ್ ಮತ್ತು ವೈಸರಾಯ್. ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿ ಜಾರಿ. ಲಾರ್ಡ್ ಕಾರ್ನ್ ವಾಲಿಸ್ ಕಾಯಂ ಜಮೀನ್ದಾರಿ ಪದ್ಧತಿ. ಥಾಮಸ್ ಮನ್ರೋ ರೈತವಾರಿ ಪದ್ಧತಿ. ವಿಲಿಯಂ ಬೆಂಟಿಕ್ ಮಹಲ್ವಾರಿ ಪದ್ಧತಿ. ಲಾರ್ಡ್ ಲಿಟ್ಟನ್ ವರ್ನ್ಯಾಕ್ಯುಲರ್ ಫ್ರೆಸ್ ಆಕ್ಟ್. ಲಾರ್ಡ್ ಡಾಲ್ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿ. ಲಾರ್ಡ್ ರಿಪ್ಪನ್ ಇಲ್ಬರ್ಟ್ ಕಾಯ್ದೆ ಜಾರಿ. ಲಾರ್ಡ್ ಮಿಂಟೋ ಮುಸ್ಲಿಂ ಲೀಗ್ ಸ್ಥಾಪನೆ. ಲಾರ್ಡ್ ಹಾರ್ಡಿಂಜ್ ಬಂಗಾಳದ ವಿಭಜನೆಯನ್ನು ಹಿಂತೆಗೆದುಕೊಳ್ಳಲಾಯಿತು. ಲಾರ್ಡ್ ಚೆಮ್ಸ್ಫರ್ ರೌಲತ್ ಕಾಯ್ದೆ ಜಾರಿ. Bouquet. Writing hand. Received at 12:25 a.m. Siddhartha C. ಇಂದು ಅಕ್ಟೋಬರ್ 31 ಸರ್ದಾರ ವಲ್ಲಭಾಯಿ ಪಟೇಲ್ ಅವರ ಜಯಂತ್ಯೋತ್ಸವದ ಶುಭಾಶಯಗಳು. ಜನನ 31 ಅಕ್ಟೋಬರ್ 1875. ಜನನ ಸ್ಥಳ ನಾಡಿಯಾಡ್, ಬಾಂಬೆ ಪ್ರೆಸಿಡೆನ್ಸಿ, ಬ್ರಿಟಿಷ್ ಇಂಡಿಯಾ. ಇಂದಿನ ಗುಜರಾತ್. ತಂದೆ ನವೇರಬಾಯಿ, ತಾಯಿ ಲಾಡಬಾ, ಪತ್ನಿ ಜಾವರ್ಬೆನ್ ಪಟೇಲ್. ಬಿರುದುಗಳು. ಭಾರತದ ಬಿಸ್ಮಾರ್ಕ್, ಸರ್ದಾರ್, ಮಹಾತ್ಮ ಗಾಂಧೀಜಿ ಕೊಟ್ಟಿರುವುದು. ಭಾರತದ ಉಕ್ಕಿನ ಮನುಷ್ಯ, ಐರನ್ ಮ್ಯಾನ್ಗೆ ವ್ಯವಕಲನ 2020. ಸಂಗಾತಿ ಜಾವರ್ಬೆನ್ ಪಟೇಲ್ 1893-1909. 1928 ಬಾರ್ಡೋಲಿ ಸತ್ಯಾಗ್ರಹ ಅಧ್ಯಕ್ಷರು.
ದೇಶೀಯ ಸಂಸ್ಥಾನಗಳ ವಿಲೀನೀಕರಣ. ಬ್ರಿಟಿಷರು ಭಾರತ ಬಿಟ್ಟು ಹೋಗುವಾಗ ದೇಶದಲ್ಲಿ 562 ಸಂಸ್ಥಾನಗಳು. 1947 ವಿಲೀನ ಕಾಯ್ದೆ ಪ್ರಕಾರ ಭಾರತ ಸರ್ಕಾರ ಎಲ್ಲಾ ದೇಶೀಯ ಸಂಸ್ಥಾನಗಳನ್ನು ಭಾರತ ಒಕ್ಕೂಟಕ್ಕೆ ಸೇರಿಸಿಕೊಳ್ಳಲು ಆಹ್ವಾನ ನೀಡಿತು. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ನೇತೃತ್ವದಲ್ಲಿ ಭಾರತದ ದೇಶೀಯ ಸಂಸ್ಥಾನಗಳನ್ನು ಭಾರತದೊಳಗೆ ವಿಲೀನಗೊಳಿಸುವ ಕಾರ್ಯವನ್ನು ನಿರ್ವಹಿಸಲಾಯಿತು. ಹೈದರಾಬಾದ್, ಜುನಾಗಢ್, ಜಮ್ಮು ಕಾಶ್ಮೀರ್ ಸಂಸ್ಥಾನಗಳು ವಿಲೀನಾಗಲು ವಿರೋಧ ವ್ಯಕ್ತಪಡಿಸಿದವು. 1. ಹೈದರಾಬಾದ್ ಸಂಸ್ಥಾನ. ಈ ಸಂಸ್ಥಾನವು ನಿಜಾಮನ ಅಧೀನದಲ್ಲಿತ್ತು. ಸರ್ದಾರ್ ವಲ್ಲಭಾಯಿ ಪಟೇಲರು ಪೊಲೀಸ್ ಕಾರ್ಯಾಚರಣೆ ನಡೆಸಿ 1948ರಲ್ಲಿ ಭಾರತದೊಳಗೆ ಯಶಸ್ವಿಯಾಗಿ ವಿಲೀನೀಕರಣ ಮಾಡಿದರು. ಪೊಲೀಸ್ ಕಾರ್ಯಾಚರಣೆ ಮಾಡುವಂತೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಪಟೇಲರಿಗೆ ಸಲಹೆ ನೀಡಿದರು. 2. ಜುನಾಗಢ್ ಸಂಸ್ಥಾನ. ಇದರ ನವಾಬನು ತನ್ನ ಸಂಸ್ಥಾನವನ್ನು ಪಾಕಿಸ್ತಾನಕ್ಕೆ ಸೇರಿಸಲು ಇಚ್ಛಿಸಿದನು. ಆಗ ಪ್ರಜೆಗಳು ನವಾಬನ ವಿರುದ್ಧ ವಿರೋಧ ವ್ಯಕ್ತಪಡಿಸಿದರು. ಜನಾಭಿಪ್ರಾಯ ಮೂಲಕ 1949ರಲ್ಲಿ ಜುನಾಗಢ್ ಸಂಸ್ಥಾನವು ಭಾರತದೊಳಗೆ ವಿಲೀನೀಕರಣಗೊಂಡಿತ್ತು. 3. ಜಮ್ಮು ಕಾಶ್ಮೀರ್. ಜಮ್ಮು ಮತ್ತು ಕಾಶ್ಮೀರದ ರಾಜನಾಗಿದ್ದ ಹರಿಸಿಂಗನು ಸ್ವತಂತ್ರವಾಗಲು ನಿರ್ಧರಿಸಿದನು. ಪಾಕಿಸ್ತಾನವು ಕಾಶ್ಮೀರ ಕಣಿವೆಯ ಮುಸ್ಲಿಂ ಬುಡಕಟ್ಟು ಜನರನ್ನು ದಾಳಿ ಮಾಡುವಂತೆ ಪ್ರಚೋದಿಸಿತು. ಪಾಕಿಸ್ತಾನ ಸೇನೆಯು ಬೆಂಬಲಿತ ಪಠಾಣ ಬುಡಕಟ್ಟು ಜನಾಂಗವು ಭಾರತದ ಪ್ರದೇಶಕ್ಕೆ ನುಗ್ಗಲು ಪ್ರಯತ್ನಿಸಿತು. ಸಾಕಷ್ಟು ಪ್ರದೇಶವನ್ನು ಆಕ್ರಮಿಸಿತ್ತು. ರಾಜ ಹರಿಸಿಂಗನು ಅಕ್ಟೋಬರ್ 1947ರಲ್ಲಿ ಭಾರತದಲ್ಲಿ ಕಾಶ್ಮೀರವನ್ನು ವಿಲೀನಗೊಳಿಸಲು ಸಹಿ ಹಾಕಿದರನು ಪಾಕಿಸ್ತಾನ ಆಕ್ರಮಿಸಿದ ಪ್ರದೇಶವನ್ನು ಪಡೆದುಕೊಳ್ಳಲು ಭಾರತವು ವಿಶ್ವಸಂಸ್ಥೆಗೆ ದೂರು ಸಲ್ಲಿಸಿತ್ತು. ವಿಶ್ವಸಂಸ್ಥೆಯು ಜನವರಿ 1, 1949ರಂದು ವರದಿಯ ಪ್ರಕಾರ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ವಾಯುವ್ಯ ಪ್ರದೇಶವನ್ನು ಪಾಕ್ ಆಕ್ರಮಿತ ಪ್ರದೇಶ ಎಂದು ಕರೆಯಲಾಗುತ್ತದೆ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಏಕತಾ ಮೂರ್ತಿ ಬಗ್ಗೆ ಸ್ವಲ್ಪ ಮಾಹಿತಿ. ಗುಜರಾತ ರಾಜ್ಯದಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಏಕತಾ ಪ್ರತಿಮೆ 182 ಮೀಟರ್ ಎತ್ತರದ ಏಕತೆಯ ಮೂರ್ತಿಯನ್ನು 31 ಅಕ್ಟೋಬರ್ 2018ರಂದು ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆ ಮಾಡಿದರು. ಗುಜರಾತಿನ ನರ್ಮದಾ ಸರೋವರ ದಂಡೆಯ ಮೇಲೆ ಈ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ. ವಡೋದರಾ ಸಮೀಪದ ಸಾಧು ಬೆಟ್ಟದಿಂದ 3.2 ಕಿಮಿ ದೂರದಲ್ಲಿದೆ. 182 ಮೀಟರ್ 597 ಅಡಿ ಎತ್ತರದ ಇದು ವಿಶ್ವದ ಅತಿ ಎತ್ತರದ ಪ್ರತಿಮೆಯಾಗಿದೆ. ಇದು ವಿಶ್ವದ 8ನೇ ಅದ್ಭುತ ಎಂದು ಪರಿಗಣಿಸಬಹುದು. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ನಿಧನ 15 ಡಿಸೆಂಬರ್ 1950 ಮುಂಬೈ. ಪ್ರಶಸ್ತಿಗಳು. ಭಾರತ್ ರತ್ನ 1991. ಮರಣೋತ್ತರವಾಗಿ Rose, 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 Rose. Received at 7:15 a.m. Siddhartha C. ಪ್ಯಾರಾ ಏಷ್ಯನ್ ಗೇಮ್ಸ್ನಲ್ಲಿ ಭಾರತ 111 ಪದಕಗಳನ್ನು ಗೆದ್ದಿದೆ. ಹಾಂಗ್ಜೌನಲ್ಲಿ ಶನಿವಾರ ಕೊನೆಗೊಂಡ ಪ್ಯಾರಾ ಏಷ್ಯನ್ ಗೇಮ್ಸ್ನಲ್ಲಿ ಭಾರತದ ಕ್ರೀಡಾಪಟುಗಳು ಒಟ್ಟು 111 ಪದಕಗಳನ್ನು ಗೆದ್ದುಕೊಂಡರು. ಸೆ 23ರಿಂದ 8ರವರೆಗೆ ನಡೆದಿದ್ದ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತ 107 ಪದಕಗಳನ್ನು ಜಯಿಸಿತ್ತು. ಪದಕ ಪಟ್ಟಿಯಲ್ಲಿ 5ನೇ ಸ್ಥಾನ ಪಡೆದಿರುವುದು ಪ್ಯಾರಾ ಏಷ್ಯನ್ ಕೂಟದಲ್ಲಿ ಭಾರತದ ಅತ್ಯುತ್ತಮ ಸಾಧನೆ ಎನಿಸಿಕೊಂಡಿತು. ಮೊದಲ ಪ್ಯಾರಾ ಏಷ್ಯನ್ ಕ್ರೀಡಾಕೂಟ 2010ರಲ್ಲಿ ಚೀನಾದ ಗುವಾಂಗ್ನಲ್ಲಿ ನಡೆದಿತ್ತು. ಅಲ್ಲಿ ಭಾರತವು 1 ಚಿನ್ನ ಸೇರಿದಂತೆ 14 ಪದಕಗಳೊಂದಿಗೆ 15ನೇ ಸ್ಥಾನವನ್ನು ಗಳಿಸಿತ್ತು. 2014ರಲ್ಲೂ 15ನೇ ಸ್ಥಾನ ಪಡೆದಿತ್ತು. 2018ರ ಆವೃತ್ತಿಯಲ್ಲಿ 72 ಪದಕಗಳನ್ನು ಗೆದ್ದುಕೊಂಡು 9ನೇ ಸ್ಥಾನಕ್ಕೆ ಏರಿತ್ತು. ನಾವು ಹೊಸ ಇತಿಹಾಸ ರಚಿಸಿದ್ದೇವೆ. ನಮ್ಮ ಪ್ಯಾರಾ ಅಥ್ಲೆಟ್ಗಳು ದೇಶಕ್ಕೆ ಹೆಮ್ಮೆ ತಂದಿತ್ತಿದ್ದಾರೆ. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಗೆದ್ದ ಪದಕಗಳಿಗಿಂತ ಹೆಚ್ಚಿನ ಪದಕಗಳನ್ನು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಗೆಲ್ಲುವ ವಿಶ್ವಾಸವಿದೆ ಎಂದು ಭಾರತ ಪ್ಯಾರಾಲಿಂಪಿಕ್ ಸಮಿತಿ ಅಧ್ಯಕ್ಷೆ ದೀಪಾ ಮಲಿಕ್ ಹೇಳಿದ್ದಾರೆ. 2018ಕ್ಕೆ ಹೋಲಿಸಿದರೆ ಭಾರತ ಈ ಬಾರಿ 39 ಪದಕಗಳನ್ನು ಹೆಚ್ಚು ಗೆದ್ದಿದೆ. ಅಥ್ಲೆಟಿಕ್ಸ್ನಲ್ಲಿ 55 ಪದಕಗಳು ಬಂದಿವೆ. ಟ್ರ್ಯಾಕ್ ಮತ್ತು ಫೀಲ್ಡ್ನ ವಿವಿಧ ಸ್ಪರ್ಧೆಗಳಲ್ಲಿ 18 ಚಿನ್ನ, 17 ಬೆಳ್ಳಿ ಮತ್ತು 20 ಕಂಚು ಲಭಿಸಿವೆ. ಬ್ಯಾಡ್ಮಿಂಟನ್ನಲ್ಲಿ 4 ಚಿನ್ನ ಒಳಗೊಂಡಂತೆ 21 ಪದಕಗಳನ್ನು ಗೆದ್ದಿದೆ. ಚೆಸ್ ಮತ್ತು ಆರ್ಚರಿಯಲ್ಲಿ ಕ್ರಮವಾಗಿ 8 ಹಾಗೂ 7 ಪದಕಗಳನ್ನು ಭಾರತ ಜಯಿಸಿದೆ. ಈ ಬಾರಿ 22 ಕ್ರೀಡೆಗಳಲ್ಲಿ 17ರಲ್ಲಿ ಭಾರತವು ಕ್ರೀಡಾಪಟುಗಳನ್ನು ಕಣಕ್ಕಿಳಿಸಿತ್ತು. 43 ದೇಶಗಳ 4,000ಕ್ಕೂ ಅಧಿಕ ಕ್ರೀಡಾಪಟುಗಳು ಪಾಲ್ಗೊಂಡಿದ್ದರು. Received at 9:38 p.m. Siddhartha C. ಜ್ವೈಲಿಕೆಯಿಂದ ಹೊರಗಿರುವ ಉತ್ಪನ್ನಗಳು. ಪೆಟ್ರೋಲ್, ಡೀಸೆಲ್, ನೈಸರ್ಗಿಕ ಅನಿಲ್, ವಿಮಾನ ನಿಲ್ದಾಣ,
ಅಬಕಾರಿ ವಿದ್ಯುತ್ ವೋಯ್ಲತೆಯಲ್ಲಿ ಸೇರಿದ ಕೇಂದ್ರದ ತೆರಿಗೆಗಳು ಕೇಂದ್ರೀಯ ಅಬಕಾರಿ ಶುಲ್ಕ ಹೆಚ್ಚುವರಿ ಅಬಕಾರಿ ಶುಲ್ಕ ಸೇವಾ ತೆರಿಗೆ ಹೆಚ್ಚುವರಿ ಸೀಮಾ ಶುಲ್ಕ ವಿಶೇಷ ಹೆಚ್ಚುವರಿ ಸೀಮಾ ಶುಲ್ಕ ಸರ್ಚಾರ್ಜ್ ಓಯ್ಲಿಕೆಯಲ್ಲಿ ಸೇರಿದ ರಾಜ್ಯ ತೆರಿಗೆಗಳು ವ್ಯಾಟ್ ಮನೋರಂಜನೆ ತೆರಿಗೆ ಖರೀದಿ ತೆರಿಗೆ ಐಷಾರಾಮಿ ತೆರಿಗೆ ಲಾಟರಿ ಬೆಟ್ಟಿಂಗ್ ಜೂಜು ತೆರಿಗೆ ಪ್ರವೇಶ ತೆರಿಗೆ ರಾಜ್ಯ ಸೆಸ್ ಆಕ್ಟ್ರಾಯ್ Received at 9:39 p.m. Siddhartha C. ಪ್ರಮುಖ ಸಿದ್ಧಾಂತಗಳು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಉಪಯುಕ್ತ ಮಾಹಿತಿ ಅಣು ಸಿದ್ಧಾಂತ ಜಾನ್ ಡಾಲ್ಟನ್ ಬೋರ್ ಪರಮಾಣು ಮಾದರಿ ನೀಲ್ಸ್ ಬೋರ್ ಚಿನ್ನದ ಹಾಳೆಯಿಂದ ಅಲ್ಫಾ ಕಣಗಳ ಚದುರುವಿಕೆ ರುದರ್ಫೋರ್ಡ್ ಕೋಶೀಯ ಸಿದ್ಧಾಂತ ಶ್ಲೀಡನ್ ಮತ್ತು ಶ್ವಾನ್ ಜೀವಬಲ ಸಿದ್ಧಾಂತ ಜಾನ್ ಬರ್ಜಿಲಿಯಸ್ ಸಾಪೇಕ್ಷ ಸಿದ್ಧಾಂತ ಆಲ್ಬರ್ಟ್ ಐನ್ಸ್ಟೀನ್ ದ್ರವಸ್ಥಾನ ಪಲ್ಲಟ ಸಿದ್ಧಾಂತ ಆರ್ಕಿಮಿಡಿಸ್ ಬೆಳಕಿನ ಕಣ ಸಿದ್ಧಾಂತ ಸರ್ ಐಸಾಕ್ ನ್ಯೂಟನ್ ವಿದ್ಯುತ್ ಕಾಂತೀಯ ತರಂಗ ಸಿದ್ಧಾಂತ ಮ್ಯಾಕ್ಸವೆಲ್ ಕ್ವಾಂಟಮ್ ಸಿದ್ಧಾಂತ ಮ್ಯಾಕ್ಸ್ ಪ್ಲಾಂಕ್ Received at 9:39 p.m. Siddhartha C. ಸಾಮಾನ್ಯ ಜ್ಞಾನ ಇಂಪಾರ್ಟೆಂಟ್ ನೋಟ್ ಮಾಡಿಕೊಳ್ಳಿ Backhand index pointing down, 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 backhand index pointing down. ಜಗತ್ತಿನ ಅತಿ ದೊಡ್ಡ ಉಷ್ಣ ಮರುಭೂಮಿ ಸಹರಾ ದಕ್ಷಿಣ ಖಂಡ ಜಗತ್ತಿನ ಅತಿ ದೊಡ್ಡ ಒಣ ಮರುಭೂಮಿ ಅಟಕಾಮ್ ಏಷ್ಯಾದ ಅತಿ ದೊಡ್ಡ ಮರುಭೂಮಿ ಗೋಬಿ ಮರುಭೂಮಿ ಭಾರತದ ಅತಿ ದೊಡ್ಡ ಮರುಭೂಮಿ ಕಾರ್ ಮರುಭೂಮಿ ಅತಿ ದೊಡ್ಡ ಶೀತ ಮರುಭೂಮಿ ಅಂಟಾರ್ಟಿಕಾ ಜಗತ್ತಿನಲ್ಲಿ ಅತ್ಯಧಿಕ ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿದ ದೇಶ ಇಂಡೋನೇಷ್ಯಾ ಭಾರತದಲ್ಲಿ ಅಧಿಕ ಮುಸ್ಲಿಂ ಜನಸಂಖ್ಯೆ ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ್ ವಿಶ್ವದ ಜನಸಂಖ್ಯೆಯಲ್ಲಿ ಮೊದಲ 3 ಸ್ಥಾನದಲ್ಲಿರುವ ದೇಶಗಳು ಚೀನಾ ಭಾರತ ಮತ್ತು ಅಮೆರಿಕ ಉತ್ತರ ಗೋಳಾರ್ಧದ ದೊಡ್ಡ ದಿನ ಜೂನ್ 21 ಉತ್ತರ ಗೋಳಾರ್ಧದ ಚಿಕ್ಕ ದಿನ ಡಿಸೆಂಬರ್ 22 ಭಾರತದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಒಳಪಟ್ಟ ಮೊದಲ ರಾಜ್ಯ ಪಂಜಾಬ್ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದ ಏಕೈಕ ಗ್ರಂಥ ಋಗ್ವೇದ ಅಭಿನವ ಕಾಳಿದಾಸ ಬಸಪ್ಪ ಶಾಸ್ತ್ರಿ ಕನ್ನಡ ಕಾಳಿದಾಸ್ ಪರಮೇಶ್ವರ ಭಟ್ Received at 9:39 p.m. Siddhartha C. ಕನ್ನಡ ಕವಿಗಳು ಮತ್ತು ಬಿರುದುಗಳು ಪಂಪ ಆದಿಕವಿ ನಾಡೋಜ್ ರನ್ನ ಕವಿ ಚಕ್ರವರ್ತಿ ಶಕ್ತಿ ಕವಿ ಹರಿಹರ ರಗಳೆ ಕವಿ ಲಕ್ಷ್ಮೀಶ ಉಪಮಾಲೋಲ ನಾದಾಲೋಲ ರಾಘವಾಂಕ ಷಟ್ಪದಿಯ ಬ್ರಹ್ಮ ಕುಮಾರವ್ಯಾಸ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅತ್ತಿಮಬ್ಬೆ ದಾನ ಚಿಂತಾಮಣಿ ಬಿಎನ್ ಶ್ರೀ ಕನ್ನಡದ ಕಣ್ವ ಕಾಳಿದಾಸ ಕನ್ನಡದ ಕೋಗಿಲೆ ನಾಗಚಂದ್ರ ಅಭಿನವ ಪಂಪ ಪುರಂದರದಾಸರು ಕರ್ನಾಟಕ ಸಂಗೀತ ಪಿತಾಮಹ ಕೃಷ್ಣದೇವರಾಯ ಕರ್ನಾಟಕ ರಾಜ್ಯ ರಮಾರಮಣ ಟಿ.ಪಿ. ಕೈಲಾಸಂ ಕರ್ನಾಟಕ ಪ್ರಹಸನ ಪಿತಾಮಹ ಕಂದಗಲ್ ಹನುಮಂತ್ ರಾವ್ ಕನ್ನಡದ ಶೇಕ್ಸ್ಪಿಯರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕನ್ನಡದ ಆಸ್ತಿ ಸನ್ನಕತೆಗಳ ಜನಕ ಬಸವಪ್ಪ ಶಾಸ್ತ್ರಿ ಅಭಿನವ ಕಾಳಿದಾಸ ಶಿಶುನಾಳ ಶರೀಫ್ ಕರ್ನಾಟಕದ ಕಬೀರ್ ಆನ ಕಾದಂಬರಿ ಸಾರ್ವಭೌಮ ಶ್ರೀಪಾದರಾಯರು ಹರಿದಾಸ ಪಿತಾಮಹ ಸರ್ವಜ್ಞ ತ್ರಿಪದಿ ಚಕ್ರವರ್ತಿ ಕುವೆಂಪು ಕನ್ನಡದ ಮಾರ್ತಾಂಡ ಕನ್ನಡದ ವರ್ಡ್ಸ್ವರ್ತ್ ಡಿ.ವಿ. ಗುಂಡಪ್ಪ ಆಧುನಿಕ ಸರ್ವಜ್ಞ ಗಳಗನಾಥ ಕಾದಂಬರಿ ಪಿತಾಮಹ ಸಿ.ಬಿ. ಮಲ್ಲಪ್ಪ ಅಭಿನವ ಭಕ್ತಿ ಶಿರೋಮಣಿ ಪೂತೀನ ಸಂತಕವಿ ಶಾಂತಕವಿ ಕನ್ನಡ ದಾಸ್ಯ ಕೆ.ಎಸ್. ನರಸಿಂಹಸ್ವಾಮಿ ಪ್ರೇಮ ಕವಿ ಮುಳಿಯ ತಿಮ್ಮಪ್ಪಯ್ಯ ಕನ್ನಡ ನಾಡೋಜ್ Received at 9:40 p.m. Siddhartha C. ಕರ್ನಾಟಕದ ರಾಷ್ಟ್ರೀಯ ಉದ್ಯಾನಗಳು 1. ಅಣಶಿ ರಾಷ್ಟ್ರೀಯ ಉದ್ಯಾನ ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದು 1987ರಲ್ಲಿ ಸ್ಥಾಪಿಸಲಾಯಿತು. ಇದು ಹುಲಿ ಯೋಜನೆಯಾಗಿದ್ದು 417.34 ಕಿ.ಮೀ ವಿಸ್ತೀರ್ಣ ಹೊಂದಿದೆ. 2. ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಚಾಮರಾಜನಗರ ಜಿಲ್ಲೆಯಲ್ಲಿದ್ದು 1974ರಲ್ಲಿ ಸ್ಥಾಪಿಸಲಾಯಿತು. ಇದು ಹುಲಿ ಯೋಜನೆಯಾಗಿದ್ದು 872.24 ಕಿ.ಮೀ ವಿಸ್ತೀರ್ಣ ಹೊಂದಿದೆ.
3 ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನ ಬೆಂಗಳೂರಿನಲ್ಲಿದ್ದು 1974ರಲ್ಲಿ ಸ್ಥಾಪಿಸಲಾಯಿತು. ಇದು ರಾಷ್ಟ್ರೀಯ ಉದ್ಯಾನ ಆಗಿದ್ದು 260.51 ಕಿ.ಮೀ ವಿಸ್ತೀರ್ಣ ಹೊಂದಿದೆ. 4 ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಇದನ್ನು 1987ರಲ್ಲಿ ಸ್ಥಾಪಿಸಲಾಯಿತು. ಇದು ಹುಲಿ ಯೋಜನೆಯಾಗಿದ್ದು 600.57 ಕಿ.ಮೀ ವಿಸ್ತೀರ್ಣ ಹೊಂದಿದೆ. 5 ನಾಗರಹೊಳೆ ಕೊಡಗು ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಕಂಡುಬರುತ್ತದೆ. 1988ರಲ್ಲಿ ಸ್ಥಾಪಿಸಲಾಯಿತು. ಹುಲಿ ಯೋಜನೆಯು ಕಂಡುಬರುತ್ತದೆ 643.39 ಕಿ.ಮೀ ವಿಸ್ತೀರ್ಣ ಹೊಂದಿದೆ. Received at 9:40 p.m. Siddhartha C. ಸುಪ್ರೀಂ ಕೋರ್ಟ್ಗೆ ಸಂಬಂಧಿಸಿದ ಲೇಖನಗಳ ಒಂದು ನೋಟ. ವಿಧಿ 124 ಸುಪ್ರೀಂ ಕೋರ್ಟ್ ಸ್ಥಾಪನೆ ರಚನೆ. ವಿಧಿ 125 ನ್ಯಾಯಾಧೀಶರ ಸಂಬಳ ಇತ್ಯಾದಿ. ವಿಧಿ 126 ಮುಖ್ಯ ನ್ಯಾಯಮೂರ್ತಿಗಳ ನೇಮಕ. ವಿಧಿ 127 ತಾತ್ಕಾಲಿಕ ನ್ಯಾಯಾಧೀಶರ ನೇಮಕ. ವಿಧಿ 128 ಸುಪ್ರೀಂ ಕೋರ್ಟ್ನ ಸಭೆಗಳಲ್ಲಿ ನಿವೃತ್ತ ನ್ಯಾಯಾಧೀಶರ ಹಾಜರಾತಿ. ವಿಧಿ 129 ಸುಪ್ರೀಂ ಕೋರ್ಟ್ ದಾಖಲೆಯ ನ್ಯಾಯಾಲಯವಾಗಿದೆ. ವಿಧಿ 130 ಸುಪ್ರೀಂ ಕೋರ್ಟ್ನ ಕಾರ್ಯಸ್ಥಾನ. ವಿಧಿ 131 ಸುಪ್ರೀಂ ಕೋರ್ಟ್ನ ಮೂಲ ಅಧಿಕಾರ ವ್ಯಾಪ್ತಿ ನ್ಯಾಯವ್ಯಾಪ್ತಿ. ವಿಧಿ 131 ಕೇಂದ್ರ ಕಾನೂನುಗಳ ಸಾಂವಿಧಾನಿಕ ಸಿಂಧುತ್ವಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನ ವಿಶೇಷ ನ್ಯಾಯವ್ಯಾಪ್ತಿ ರದ್ದುಪಡಿಸಲಾಗಿದೆ. ವಿಧಿ 132 ಕೆಲವು ಪ್ರಕರಣಗಳಲ್ಲಿ ಹೈಕೋರ್ಟ್ಗಳಿಂದ ಬರುವ ಅಪೀಲುಗಳು ವಿರುದ್ಧ ಸರ್ವೋಚ್ಚ ನ್ಯಾಯಾಲಯದ ಅಪೀಲು ಅಧಿಕಾರ ವ್ಯಾಪ್ತಿ. ವಿಧಿ 133 ಸಿವಿಲ್ ವಿಷಯಗಳ ಸಂಬಂಧದಲ್ಲಿ ಉಚ್ಚ ನ್ಯಾಯಾಲಯಗಳಿಂದ ಬರುವ ಅಪೀಲು ಬಗ್ಗೆ ಸರ್ವೋಚ್ಚ ನ್ಯಾಯಾಲಯದ ಅಪೀಲು ಅಧಿಕಾರ ವ್ಯಾಪ್ತಿ. ವಿಧಿ 134 ಕ್ರಿಮಿನಲ್ ವಿಷಯಗಳಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನ ಅಪೀಲು ಅಧಿಕಾರ ವ್ಯಾಪ್ತಿ. ವಿಧಿ 134 ಅನುಚ್ಛೇದದ ಮೇರೆಗೆ ಉಚ್ಚ ನ್ಯಾಯಾಲಯವು ಪ್ರಮಾಣೀಕರಿಸಿದರೆ ಅಂಥ ತೀರ್ಪಿನ ಡಿಕ್ರಿಯ ಅಥವಾ ಅಂತಿಮ ಆದೇಶದ ವಿರುದ್ಧ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಪೀಲು ಹೂಡಲು ಅವಕಾಶ ಇರತಕ್ಕದ್ದು. ವಿಧಿ 135 ಅಪೀಲು ಸಲ್ಲಿಸಲು ಸರ್ವೋಚ್ಚ ನ್ಯಾಯಾಲಯದಿಂದ ವಿಶೇಷ ಅನುಮತಿ. ವಿಧಿ 136 ಅಸ್ತಿತ್ವದಲ್ಲಿರುವ ಕಾನೂನಿನ ಮೇರೆಗೆ ಫೆಡರಲ್ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯನ್ನು ಮತ್ತು ಅಧಿಕಾರಗಳನ್ನು ಸರ್ವೋಚ್ಚ ನ್ಯಾಯಾಲಯವು ಚಲಾಯಿಸುವುದು. ವಿಧಿ 137 ಸುಪ್ರೀಂ ಕೋರ್ಟ್ನ ತೀರ್ಪುಗಳು ಅಥವಾ ಆದೇಶಗಳ ಪರಿಶೀಲನೆ. ವಿಧಿ 138 ಸುಪ್ರೀಂ ಕೋರ್ಟ್ನ ನ್ಯಾಯವ್ಯಾಪ್ತಿಯ ವಿಸ್ತರಣೆ. ವಿಧಿ 139 ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೆಲವು ರಿಟ್ಟಗಳನ್ನು ಹೊರಡಿಸಲು ಅಧಿಕಾರಗಳನ್ನು ನೀಡುವುದು. ವಿಧಿ 139 ಕೆಲವು ಪ್ರಕರಣಗಳ ವರ್ಗಾವಣೆ. ವಿಧಿ 140 ಸುಪ್ರೀಂ ಕೋರ್ಟ್ನ ಪೂರಕ ಅಧಿಕಾರಗಳು. ವಿಧಿ 141 ಸುಪ್ರೀಂ ಕೋರ್ಟ್ ಘೋಷಿಸಿದ ಕಾನೂನು ಎಲ್ಲಾ ನ್ಯಾಯಾಲಯಗಳಿಗೆ ಬದ್ಧವಾಗಿದೆ. ವಿಧಿ 142 ಸುಪ್ರೀಂ ಕೋರ್ಟ್ನ ತೀರ್ಪುಗಳು ಮತ್ತು ಆದೇಶಗಳ ಜಾರಿ ಮತ್ತು ಆದೇಶಗಳು ಇತ್ಯಾದಿ. ವಿಧಿ 143 ಸುಪ್ರೀಂ ಕೋರ್ಟ್ ಅನ್ನು ಸಂಪರ್ಕಿಸಲು ಅಧ್ಯಕ್ಷರ ಅಧಿಕಾರ. Japanese symbol for beginner, 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 Japanese symbol for beginner. Received at 9:40 p.m. Siddhartha C. ಪ್ರಮುಖ ಮೂಲ ವಸ್ತುಗಳ ಅದಿರುಗಳು. ಯುರೇನಿಯಂ ಪ್ಲಿಚ್ ಬ್ಲೆಂಡ್, ಸೀಸ್ ಗೆಲೀನಾ, ಪಾದರಸ ಸಿನ್ಹೆಬಾರ್, ಮ್ಯಾಂಗನೀಸ್ ಪೈರಲೂಸೈಡ್, ಕ್ರೋಮಿಯಂ ಕ್ರೋಮೈಡ್, ತಾಮ್ರ ಚಾಲ್ಕೋಪೈರೆಟ್, ತವರ ಕ್ಯಾಸಿಟ್ರೈಡ್, ಅಲ್ಯೂಮಿನಿಯಂ ಬಾಕ್ಸೈಟ್, ಸತು ಸ್ಟ್ಯಾಲರೈಟ್, ಟಂಗಸ್ಟನ್ ವೋಲ್ಟ್ರಮೈಡ್ ಸ್ಕೀಲೈಟ್, ನಿಕ್ಕಲ್ ಪೇಂಟ್ ಲ್ಯಾಂಡೈಟ್, ಥೋರಿಯಂ ಮೋನೋಸೈಟ್, ಬೆಳ್ಳಿ ಅರ್ಜೆಂಟೈಟ್. Received at 9:40 p.m. Siddhartha C. ಪ್ರತಿ ಜಿಲ್ಲೆಯಲ್ಲೂ ಹಾಲ್ಮಾರ್ಕಿಂಗ್ ಕೇಂದ್ರಗಳೊಂದಿಗೆ ಕೇರಳ ಮೊದಲ ರಾಜ್ಯವಾಗಿದೆ. ಭಾರತದ ದಕ್ಷಿಣ ರಾಜ್ಯವಾದ ಕೇರಳವು ಇಡುಕ್ಕಿಯಲ್ಲಿ ಹಾಲ್ಮಾರ್ಕಿಂಗ್ ಕೇಂದ್ರವನ್ನು ಉದ್ಘಾಟಿಸುವ ಮೂಲಕ ಗಮನಾರ್ಹ ಮೈಲಿಗಲ್ಲನ್ನು ಸಾಧಿಸಿದೆ. ಈ ಸಾಧನೆಯು ತನ್ನ ಎಲ್ಲಾ 14 ಜಿಲ್ಲೆಗಳಲ್ಲಿ ಹಾಲ್ಮಾರ್ಕಿಂಗ್ ಕೇಂದ್ರಗಳನ್ನು ಸ್ಥಾಪಿಸಿದ ಭಾರತದ
ಮೊದಲ ರಾಜ್ಯ ಎಂಬ ಕೇರಳದ ಸ್ಥಾನವನ್ನು ಗಟ್ಟಿಗೊಳಿಸಿದೆ. ಈ ಹಾಲ್ಮಾರ್ಕಿಂಗ್ ಕೇಂದ್ರಗಳ ಉದ್ಘಾಟನೆಯು ಗ್ರಾಹಕರಿಗೆ ಚಿನ್ನದ ಆಭರಣಗಳ ಗುಣಮಟ್ಟ ಮತ್ತು ವಿಶ್ವಾಸಾರ್ಹತೆಯನ್ನು ಖಾತ್ರಿಪಡಿಸುವಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. Received at 9:33 p.m. Siddhartha C. ವಿಜಿಲೆನ್ಸ್ ಜಾಗೃತಿ ಸಪ್ತಾಹ 2023 ಅನ್ನು 30 ಅಕ್ಟೋಬರ್ 05 ನವೆಂಬರ್ 2023 ರಂದು ಆಚರಿಸಲಾಗುತ್ತದೆ. ಪರಿಚಯ. ಭಾರತದ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಸಿವಿಸಿ 2023 ರ ವಿಜಿಲೆನ್ಸ್ ಜಾಗೃತಿ ವಾರವನ್ನು ಪ್ರಾರಂಭಿಸಿದೆ. ಇದು ಅಕ್ಟೋಬರ್ 30 ರಿಂದ ನವೆಂಬರ್ 5, 2023 ರವರೆಗೆ ನಡೆಯಲಿದೆ. ಈ ವರ್ಷದ ಜಾಗೃತಿ ವಾರದ ವಿಷಯವೆಂದರೆ ಭ್ರಷ್ಟಾಚಾರಕ್ಕೆ ಬೇಡ, ರಾಷ್ಟ್ರಕ್ಕೆ ಬದ್ಧರಾಗಿರಿ ಅಥವಾ ಭ್ರಷ್ಟಾಚಾರದ ವಿರೋಧಾಭಾಸಗಳು. ರಾಷ್ಟ್ರದ ಪ್ರತಿ ಸಮರ್ಪಿತ ರಹೇನ್ ಭ್ರಷ್ಟಾಚಾರವನ್ನು ವಿರೋಧಿಸುವ ಮತ್ತು ಸ್ವಾಭಿಮಾನದ ಯೋಗಕ್ಷೇಮಕ್ಕೆ ತನ್ನನ್ನು ತಾನೇ ಸಮರ್ಪಿಸಿಕೊಳ್ಳುವ ಆಡಳಿತದ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಏರೆಯ ಅಧಿಕಾರಿಗಳು ಪ್ರಚಾರಕ್ಕಾಗಿ ಟೋನ್ ಅನ್ನು ಕೇಂದ್ರೀಕರಿಸಿದ್ದಾರೆ. ತಡೆಗಟ್ಟುವ ಜಾಗರೂಕ ಕ್ರಮಗಳು. Received at 9:33 p.m. Siddhartha C. ಪಶ್ಚಿಮ ಘಟ್ಟಗಳಲ್ಲಿ ಪತ್ತೆಯಾದ ಹೊಸ ಅಣಬೆ ಪ್ರಭೇದಗಳು. ಭಾರತದ ಕೇರಳದಲ್ಲಿರುವ ಜವಾಹರಲಾಲ್ ನೆಹರು ಉಷ್ಣವಲಯದ ಬೊಟಾನಿಕಲ್ ಗಾರ್ಡನ್ ಮತ್ತು ಸಂಶೋಧನಾ ಸಂಸ್ಥೆ ಜೆಎನ್ಟಿಬಿಜಿಆರ್‌ಯ ಸಂಶೋಧಕರು ಪಶ್ಚಿಮ ಘಾಟ್ಸ್ನ ಜೆಎನ್ಟಿಬಿಜಿಆರ್ ಕ್ಯಾಂಪಸ್ನಲ್ಲಿ ಕಂಡುಬರುವ ಕ್ಯಾಂಡೋಲೊಮೈಸಿಸ್ ಅಲ್ಬೋಸ್ಕ್ವಾಮೋಸಸ್ ಎಂಬ ಹೊಸ ಜಾತಿಯ ಮಶ್ರೂಮ್ ಅನ್ನು ಗುರುತಿಸಿದ್ದಾರೆ. ಈ ಆವಿಷ್ಕಾರವು ಪ್ರದೇಶದ ಗಮನಾರ್ಹ ಜೀವವೈವಿಧ್ಯದ ಮೇಲೆ ಬೆಳಕು ಚೆಲ್ಲುತ್ತದೆ ಮತ್ತು ಪ್ರದೇಶದಲ್ಲಿ ಶಿಲೀಂಧ್ರಗಳ ವೈವಿಧ್ಯತೆಯ ಮತ್ತಷ್ಟು ಅನ್ವೇಷಣೆಯನ್ನು ಉತ್ತೇಜಿಸುತ್ತದೆ. Received at 9:33 p.m. Reactions. Siddhartha C. ಲಿಯೋನೆಲ್ ಮೆಸ್ಸಿ 8ನೇ ಬ್ಯಾಲನ್ ಡಿಯೋರ್ 2023 ಗೆದ್ದಿದ್ದಾರೆ. ಲಿಯೋನೆಲ್ ಮೆಸ್ಸಿ 8ನೇ ಬ್ಯಾಲನ್ ಡಿಯೋರ್ 2023 ಗೆದ್ದಿದ್ದಾರೆ. ಲಿಯೋನೆಲ್ ಮೆಸ್ಸಿ ಮತ್ತು ಐತಾನಾ ಬೊನ್ಮತಿ 2023 ಬ್ಯಾಲನ್ ಡಿಯೋರ್ ಪುರಸ್ಕೃತರಾಗಿ ಗೌರವಿಸಲ್ಪಟ್ಟಿದ್ದಾರೆ. ಮೆಸ್ಸಿ ತನ್ನ 8ನೇ ಬ್ಯಾಲನ್ ಡಿಯೋರ್ ಅನ್ನು ಪಡೆದುಕೊಂಡರು, ಹೊಸ ದಾಖಲೆಯನ್ನು ಸ್ಥಾಪಿಸಿದರು. ಅರ್ಜೆಂಟೀನಾವನ್ನು 1986 ರಿಂದ ಅವರ ಮೊದಲ ವಿಶ್ವಕಪ್ ಗೆಲುವಿನಲ್ಲಿ ಅವರ ಪ್ರಮುಖ ಪಾತ್ರಕ್ಕೆ ಧನ್ಯವಾದಗಳು. ಈ ಗಮನಾರ್ಹ ಸಾಧನೆಯು ಮೆಸ್ಸಿಯನ್ನು ತನ್ನ ಪ್ರತಿಸ್ಪರ್ಧಿ ಕ್ರಿಸ್ಟಿಯಾನೋ ರೊನಾಲ್ಡೋಗಿಂತ ಮುಂದಿದೆ. 2017 ರಲ್ಲಿ ಪ್ರಶಸ್ತಿಯನ್ನು ಗೆದ್ದರು. ಮೆಸ್ಸಿ ಈಗ ಈ ಪ್ರತಿಷ್ಠಿತ ಪ್ರಶಸ್ತಿಗಾಗಿ ಒಟ್ಟು 14 ಬಾರಿ ಟಾಪ್ 3 ಫೈನಲಿಸ್ಟ್ ಆಗಿದ್ದಾರೆ. 5 ನಿದರ್ಶನಗಳು ರನ್ನರ್ ಅಪ್ ಆಗಿದ್ದಾರೆ. Received at 9:33 p.m.